ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಬಾಗಲಕೋಟೆ ಜಿಲ್ಲಾ ವರದಿಗಾರ ಮಂಜುನಾಥ್ ತಳವಾರ್. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಹಶೀಲ್ದಾರ್ ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳ ತಂಡ ದಿಢೀರ್ನೆ ಭೇಟಿ ನೀಡಿದೆ. ಅಲ್ಲಿರುವಂತಹ ಮಹತ್ವದ ಕಡತಗಳನ್ನು ಪರಿಶೀಲನೆ ಮಾಡಿದೆ. ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅಂತಂದ್ರೆ, ಬಾದಾಮಿ ತಾಲೂಕಿನ ತಮಿನಾಳ ಗ್ರಾಮದಲ್ಲಿರುವಂತಹ ಏನು ಪ್ರವಾಹ ಸಂತ್ರಸ್ತರಿದ್ದಾರೆ, ಈ ಒಂದು ಸಂತ್ರಸ್ತರಿಗೆ ಸಿಗಬೇಕಾದಂತಹ ನಿವೇಶನಗಳಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಅವ್ಯವಹಾರ ಆಗಿದೆ, ಕೋಟ್ಯಾಂತರ ರೂಪಾಯಿ ದುರುಪಯೋಗ ಆಗಿದೆ ಅನ್ನುವಂತಹ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಇದೇ ಹಿನ್ನೆಲೆಯಲ್ಲಿ ಇದೀಗ ಲೋಕಾಯುಕ್ತರ ಬಳಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸೋದಕ್ಕೆ ತಹಶೀಲ್ದಾರ್ ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳು ಭೇಟಿನ ನೀಡಿದ್ದಾರೆ. ಈ ಸ್ಟೋರಿ ಏನು ಅಂತ ಹೇಳ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ಕೂಡ ನ್ಯೂಸ್ 18 ಅನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ಈ ಕೂಡಲೇ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೊಸ ಅಪ್ಡೇಟ್ಸ್ಗಳನ್ನ ತಿಳಿದುಕೊಳ್ಳಿ. ಬಾದಾಮಿ ತಾಲೂಕಿನ ಕಾತರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಮಿನಾಳ್ ಅನ್ನುವಂತಹ ಗ್ರಾಮ ಇದೆ. ಈ ಒಂದು ಗ್ರಾಮ ಮಲಪ್ರಭಾ ನದಿಯ ತಟದಲ್ಲಿರೋದ್ರಿಂದಾಗಿ 2009ರಲ್ಲಿ ನದಿಯ ಪ್ರವಾಹಕ್ಕೆ ಇಲ್ಲಿರ್ತಕ್ಕಂತಹ ಒಂದಿಷ್ಟು ಕುಟುಂಬಗಳು ಸಂತ್ರಸ್ತರಾಗಿ ಆ ಒಂದು ಪ್ರವಾಹಕ್ಕೆ ಒಳಗಾಗಿದ್ರು. ತಮ್ಮ ಮನೆ ಮಠಗಳನ್ನ ಕಳೆದುಕೊಂಡು ನಿರಾಶ್ರಿತರಾಗಿದ್ರು. ಈ ಒಂದು ಕುಟುಂಬಗಳಿಗೆ ಶಾಶ್ವತವಾದಂತಹ ಪುನರ್ವಸತಿಯನ್ನ ಕಲ್ಪಿಸಬೇಕು ಅಂತ ಹೇಳಿ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡು 2011ರಲ್ಲಿ ಸುಮಾರು 121 ಸಂತ್ರಸ್ತ ಕುಟುಂಬಗಳೇನಿದ್ದಾವೆ ಇವರಿಗೆ ಪುನರ್ವಸತಿಯನ್ನ ಕಲ್ಪಿಸೋದಕ್ಕೆ ನಿವೇಶನಗಳನ್ನ ನಿರ್ಮಾಣ ಮಾಡಿತ್ತು. ಆ 121 ಕುಟುಂಬಗಳ ಪೈಕಿ ಕೆಲವೊಂದಿಷ್ಟು ಸಂತ್ರಸ್ತ ಕುಟುಂಬಗಳಿಗೆ ನಿವೇಶನವನ್ನ ಹಂಚಿಕೆ ಮಾಡಿದೆ. ಆದರೆ ಈ ಒಂದು ನಿವೇಶನಗಳನ್ನ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ 121 ಕುಟುಂಬಗಳು ಏನು ನಿರಾಶ್ರಿತರಾಗಿದ್ರು, ಆ ಕುಟುಂಬಗಳಿಗೆ ಸಿಗುವಂತಹ ನಿವೇಶನಗಳ ಜೊತೆಗೇನೆ 25 ಹೆಚ್ಚುವರಿ ನಿವೇಶನಗಳನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು. ಆದರೆ ಈ ನಿವೇಶನಗಳನ್ನ ಹಂಚಿಕೆ ವಿಚಾರದಲ್ಲಿ ಇದೀಗ ಅವ್ಯವಹಾರ ನಡೆದಿದೆ ಮತ್ತು ಅಕ್ರಮ ನಡೆದಿದೆ ಅನ್ನುವಂತಹ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಆ ಸಂತ್ರಸ್ತರೇನಿದ್ದಾರೆ ಅವರು ಲೋಕಾಯುಕ್ತರ ಬಳಿ ಒಂದು ದೂರನ್ನ ಸಲ್ಲಿಸಿದ್ದಾರೆ. ಈ ದೂರಿನಲ್ಲಿ ಇರುವಂತಹ ಅಂಶಗಳನ್ನ ನೋಡುವಂತ ಸಂದರ್ಭದಲ್ಲಿ ಸುಮಾರು 121 ಜನರಿಗೆ ಸಿಗಬೇಕಾಗಿರುವಂತಹ ನಿವೇಶನಗಳನ್ನ ಸಂತ್ರಸ್ತರ ಅಲ್ಲದೆ ಇರುವಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ, ಅಂದ್ರೆ ನಕಲಿ ಸಂತ್ರಸ್ತರ ಫಲಾನುಭವಿಗಳಿಗೆ ಅಧಿಕಾರಿಗಳು ಹಂಚಿಕೆ ಮಾಡಿದ್ದಾರೆ. ಅದಕ್ಕಾಗಿ ಸುಮಾರು 1,05,00,000 ರೂಪಾಯಿ ಹಣದ ವ್ಯವಹಾರ ಆಗಿದೆ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ 121 ಜನರ ಪೈಕಿ ಇನ್ನೂ ಕೂಡ 38 ಸಂತ್ರಸ್ತ ಕುಟುಂಬಗಳಿಗೆ ಇದುವರೆಗೆ ನಿವೇಶನ ಸಿಕ್ಕಿಲ್ಲ. ಇವತ್ತಿಗೂ ಕೂಡ ಆಶ್ರಯ ಇಲ್ಲದೆ ಅವರು ಪರದಾಡುವಂತ ಪರಿಸ್ಥಿತಿ ಮುಂದುವರೆದಿದೆ. ಇದೇ ಹಿನ್ನೆಲೆಯಲ್ಲಿ ಆ ಗ್ರಾಮಸ್ಥರು ಲೋಕಾಯುಕ್ತರ ಮೊರೆ ಹೋಗಿದ್ರು. ಆ ಒಂದು ದೂರಿನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ ಅಂಶದ ಪ್ರಕಾರ ಸುಮಾರು 62 ಜನ ಏನಿದ್ದಾರೆ ಅವರು ನಕಲಿ ಸಂತ್ರಸ್ತರಿಗೆ ನಿವೇಶನಗಳನ್ನ ಹಂಚಿ ಅಧಿಕಾರಿಗಳು ಅಕ್ರಮವನ್ನು ಎಸಗಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಲೋಕಾಯುಕ್ತ ಅಧಿಕಾರಿಗಳ ತಂಡ, ಅಂದ್ರೆ SP ಆಗಿರುವಂತಹ MB ನಂದಗಾವಿ ಅವರ ನೇತೃತ್ವದಲ್ಲಿ ಒಬ್ರು ಡಿವೈಎಸ್ಪಿ ಮತ್ತು ಇಬ್ರು CPI ಅವರ ತಂಡ ಏನು ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿದೆ. ಇಲ್ಲಿರುವಂತಹ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಕಡತಗಳನ್ನ ಪರಿಶೀಲನೆ ಮಾಡಿ ಅಲ್ಲಿರುವಂತಹ ದಾಖಲಾತಿಗಳನ್ನ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಮತ್ತೊಂದಿಷ್ಟು ಸಿಬ್ಬಂದಿಗಳ ಮೂಲಕ ಒಂದಿಷ್ಟು ವಿವರಣೆಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಸದ್ಯ ಈ ಒಂದು ಪ್ರಕರಣದ ತನಿಖೆ ಮುಂದುವರಿತಾ ಇದೆ. ಏನು ಸಂತ್ರಸ್ತರಿಗೆ ಸಿಗಬೇಕಾದಂತಹ ನಿವೇಶನದಲ್ಲಿ ನಿಜಕ್ಕೂ ಇಂಥ ಒಂದು ಏನು ಆರೋಪ ಕೇಳಿ ಬಂದಿದೆ, ಇದರ ಹಿಂದೆ ಸತ್ಯಾಂಶ ಇದೆಯಾ ಮತ್ತು ಪ್ರಮುಖವಾಗಿ ಯಾರೆಲ್ಲ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ಪತ್ತೆ ಮಾಡೋದಕ್ಕಾಗಿ ಲೋಕಾಯುಕ್ತ ಅಧಿಕಾರಿಗಳು ಈಗಲೂ ಕೂಡ ತನಿಖೆಯನ್ನ ಮುಂದುವರಿಸಿದ್ದಾರೆ. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.